ಹೋಗೋಣ ಅಂತ ನೋಡಿ ಇವರು ಏನು ಮ್ಯಾಗಿ ತಿನ್ಕೊಳ್ಳೋಣ ಅಂತ ಎಗ್ ಬುರ್ಜಿ ಆರ್ಡರ್ ಮಾಡ್ಕೊಂಡಿದ್ದೀವಿ. 50 ರುಪೀಸ್ ಅಷ್ಟೇ, ಹೆಂಗೋ ಪುಣ್ಯ. ಊಟಿಲಿ 50 ರುಪೀಸಿಗೆ ಸಿಗೋದು. ಮೇ ಬಿ ಕ್ವಾಂಟಿಟಿ ಕಮ್ಮಿ ಇರ್ಬೋದು, ಹೇಳೋಕ್ಕಾಗಲ್ಲ. 50 ರುಪೀಸಿಗೆ ಕಡಿಮೆ ಕೊಡ್ತಿದ್ದಾರೆ ಅಂದರೆ. ಸೊ ಅದಕ್ಕೆ ಮ್ಯಾಗಿ ಫಸ್ಟ್ ತಂದಿದ್ವಿ, ಮ್ಯಾಗಿ ಮಾಡ್ಕೊತಾ ಇದ್ವಿ. ಅವರೇ ಕೆಟ್ಟಲ್ಲು ಎಲ್ಲ ಕೊಟ್ಟಿದ್ದಾರೆ. ಅದೇ ಇದು ನಮ್ಮದು ಕೆಟ್ಟಲ್ಲು, ಇದು ಅವ್ರು ಕೊಟ್ಟಿರೋ ಕೆಟಲ್, ಇದು ಗ್ಲಾಸಸ್, ಪ್ಲೇಟ್, ವಾಟರ್ ಬಾಟಲ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಇವಾಗ ಮ್ಯಾಗಿ ಮಾಡ್ಕೊತಿದ್ದೀವಿ ಮಧ್ಯಾಹ್ನಕ್ಕೆ. ಮ್ಯಾಗಿ ತಿಂದ್ಕೊಂಡು ಸ್ವಲ್ಪ ಎಗ್ ಬುರ್ಜಿ ತಿಂದ್ಕೊಂಡು ರೆಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ರೆಡಿಯಾಗಿ ಈವ್ನಿಂಗ್ ಹೋಗ್ತೀವಿ. ವಾಕಾ ಈವ್ನಿಂಗಾ? ಅದೇ ಟೀ ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿ, ಅಲ್ಲಿ ಹೋಗಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇದು ನೋಡಿ ನಮ್ಮ ರೂಮಿಂದ ಜಸ್ಟ್ 140 ಮೀಟರ್ ನಡ್ಕೊಂಡೇ ಬಂದ್ವಿ ನಾವು. ಯಾಕಂದರೆ ನಾವು ಹೋಗ್ತಿರೋ ಫಸ್ಟ್ ಪ್ಲೇಸು ತುಂಬ ಹತ್ರ ಇದೆ ನಮಗೆ. ನಾವು ಮಾಡಿರೋ ರೂಮಿಂದ ಮೇಲೆ ಹತ್ಕೊಂಬರ್ಬೇಕಷ್ಟೆ 140 ಮೀಟರ್. ನಾವು ಫಸ್ಟ್ ಬಂದಿದ್ದು ಪ್ಲೇಸ್ ಅಂದರೆ ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ಆ್ಯಂಡ್ ಟೀ ಫ್ಯಾಕ್ಟ್ರಿ. ಸೊ ನಾವು ಫಸ್ಟ್ ಹೋಗಿದ್ದು ಅದರಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋದ್ವಿ. ಚಾಕ್ಲೇಟ್ ಫ್ಯಾಕ್ಟ್ರಿ ಎಂಟ್ರೆನ್ಸ್ ಇದೆ ನೋಡಿ, ಇಲ್ಲಿ ಮುಂದೆ ಹೋದರೆ ಅಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಎಂಟ್ರೆನ್ಸ್ ಕಾಣುತ್ತೆ. ನಡ್ಕೊಂಡು ಹೋದ್ವಿ. ಸೊ ಎಂಟರ್ ಆದ್ವಿ. ಫಸ್ಟ್ ಬಂದುಬಿಟ್ಟು ಅಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಯಾವ ಥರ ಚಾಕ್ಲೇಟ್ ಪ್ರೋಸೆಸ್ ಆಗುತ್ತೆ ಅನ್ನೋದು ಫಸ್ಟಿಂದನೇ ಮಿಷಿನ್ಸಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಪ್ಲಸ್ ವೀಡಿಯೋನು, ಸ್ಯಾಂಪಲ್ ವೀಡಿಯೋ ಸಹ ನಮಗೆ ಕೊಟ್ಟಿರ್ತಾರೆ ನೋಡಿ. ಇದು ಈ ಮಿಷಿನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಇದು. ಅದರಲ್ಲಿ ಬಾದಾಮ್ ಮತ್ತು ಚಾಕೋ ಬರುತ್ತಲ್ಲ ಅದೆಲ್ಲ ಹಾಕಿದ್ದಾರೆ, ಒಣಗಿಸ್ಬಿಟ್ಟು ಹಾಕಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಕ್ರಷ್ ಮಾಡ್ತಾರೆ. ಇಲ್ಲಿ ಸ್ಯಾಂಪಲ್ ವೀಡಿಯೋ ಹಾಕಿದ್ದಾರೆ. ಬಟ್ ಆ ಸ್ಯಾಂಪಲ್ ವೀಡಿಯೋ ನಾನು ಏನಾದರೂ ಯೂಟ್ಯೂಬಲ್ಲಿ ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನು ಅದನ್ನು ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ಥರ ನೋಡಿ, ಚಾಕ್ಲೇಟ್ನ ಮೆಲ್ಟ್ ಮಾಡಿಬಿಟ್ಟು ಆ ಥರ ಒಂದು ಬಾಕ್ಸಸ್ಗೆ ಹಾಕಿದ್ದಾರೆ. ಆ ಥರ ಬಾಕ್ಸಸ್ಗೆ ಹಾಕ್ಬಿಟ್ಟು ಚಾಕ್ಲೇಟ್ನ ಕಟ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ ನೋಡಿ. ಆ ಥರ ಡಾರ್ಕ್ ಚಾಕ್ಲೇಟ್ ಇದೆ, ವೈಟ್ ಚಾಕ್ಲೇಟ್ ಇದೆ, ಮತ್ತು ಇನ್ನೊಂದು ಸೆಮಿ ಡಾರ್ಕ್ ಚಾಕ್ಲೇಟ್ ಇದೆ. ಅವ್ರು ಏನು ಪ್ರಿಪೇರ್ ಮಾಡ್ತಾರಲ್ಲ ಅದು ಸ್ಯಾಂಪಲ್. ಅದೇ ಸ್ಯಾಂಪಲ್ ನಮಗೆ ಚಾಕ್ಲೇಟ್ ತಿನ್ನೋದಕ್ಕೆ ಕೊಟ್ಟಿದ್ದು. ತಿಂದ್ಕೊಂಡು ನೆಕ್ಸ್ಟ್ ಹೋಗಿದ್ದು ಟೀ ಫ್ಯಾಕ್ಟ್ರಿಗೆ. ಇದು ಟೀ ಲೀವ್ಸು, ಪಕ್ಕದಲ್ಲೇ ಟೀ ಗಾರ್ಡನ್ ಇದೆ, ಅಲ್ಲಿ ತೊಗೊಂಡು ಬಂದುಬಿಟ್ಟು ಈ ಟೀ ಲೀವ್ಸ್ ಇದೆಯಲ್ಲ, ಇದು ಫಸ್ಟ್ ಪ್ರೋಸೆಸ್ಸು. ಈ ಟೀ ಲೀವ್ಸ್ನ ಇನ್ನೊಂದು ಎಂಟ್ರಿ ಟಿಕೆಟ್ ಬಂದು 10 ರುಪೀಸ್. ಇಲ್ಲಿ ಒಂದೇ ಚಾಕ್ಲೇಟ್ ಫ್ಯಾಕ್ಟ್ರಿ ಆ್ಯಂಡ್ ಇದಕ್ಕೆ ಒಂದೇ ಟಿಕೆಟ್. ಇದು ಹಿಸ್ಟ್ರಿ ಆಫ್ ಟೀ ಅಲ್ಲೇ ಹಾಕಿದ್ರು. ಜಸ್ಟ್ ಫೋಟೋ ತಗೊಂಡೆ, ಏನು ಹಿಸ್ಟ್ರಿ ಟೀದು ಅಂತೇಳ್ಬಿಟ್ಟು. ಈ ಥರ ಮಿಷಿನ್ಸ್ ಫುಲ್ ಒಳಗಡೆ ಬಿಡೋದಿಲ್ಲ, ಈ ಥರ ಕಾಣುತ್ತೆ ನಮಗೆ. ಅದು ನೋಡಿ, ಟೀ ಲೀವ್ಸ್ ಬಂದುಬಿಟ್ಟು ಆ ಮಿಷಿನಲ್ಲಿ ಪುಡಿಯಾಗಿ ಬರ್ತಾಯಿದೆ. ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟೀನೂ ನಮಗೆ ಸಿಗುತ್ತೆ. ಇದು ಈ ಥರ ಪ್ರೋಸೆಸ್ ಅಂದರೆ ನಮಗೆ ಮೇಲಿನ ತೋರಿಸ್ತಾರೆ, ಒಳಗಡೆ ಬಿಡೋದಿಲ್ಲ ಈ ಫ್ಯಾಕ್ಟ್ರಿಯಲ್ಲಿ. ನೋಡಿಕೊಂಡು ನಾವು ನೆಕ್ಸ್ಟು ಟೀ ಯಾವ ಥರ ಒಣಗಿಸ್ತಾರೆ, ಡ್ರೈ ಮಾಡ್ತಾರೆ, ಯಾವ ಥರ ಪ್ರೋಸೆಸ್ ಮಾಡ್ತಾರೆ, ಟೀ ಪೌಡರ್ದು, ಜಿಂಜರ್ ಟೀ ಆಗಿರ್ಬೋದು, ಕಾರ್ಡಮಮ್ ಟೀ ಆಗಿರ್ಬೋದು, ಗ್ರೀನ್ ಟೀ, ಬ್ಲ್ಯಾಕ್ ಟೀ ಎಲ್ಲ ಪೌಡರ್ ಸಹ ಇಲ್ಲಿ ಸಿಗುತ್ತೆ. ಇದು ನಾವು ಒಂದು ವಿಡಿಯೋ ಕ್ಲಿಪ್ ತೊಗೊಂಡ್ವಿ. ಈವನ್ ಇಲ್ಲೂ ಸ್ಯಾಂಪಲ್ ವೀಡಿಯೋ ಹಾಕಿರ್ತಾರೆ. ಬಟ್ ನಾನು ಆ ಸ್ಯಾಂಪಲ್ ವೀಡಿಯೋನ ನಿಮಗೆ ತೋರಿಸೋದಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ. ನೆಕ್ಸ್ಟು ಅಲ್ಲೇ ಸ್ಯಾಂಪಲ್ ಟೀ ಕೊಡ್ತಾರೆ. ಅಲ್ಲೇ ಟೀ ಪೌಡರ್ ಮಾಡಿ ಅಲ್ಲೇ ಟೀನ ನಮಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಟೀದು ಮಾತ್ರ ಸಖತ್ತಾಗಿತ್ತು. ನಾವು ಕೊಟ್ಟು ಟಿಕೆಟ್ ಪ್ರೈಸ್ಗೆ ವರ್ತ್ ಅನ್ನಿಸ್ತು. ನೆಕ್ಸ್ಟ್ ಬಂದಿದ್ದು ನಾವು ಸೇಲ್ಸ್ ಕೌಂಟರು, ಟೀ ಪೌಡರ್ದು ಸೇಲ್ಸ್ ಕೌಂಟರ್ ನೋಡಿ. ಡಿಫ್ರೆಂಟ್ ಟೈಪ್ ಆಫ್ ಟೀ ಇದೆ, ನಾನು ತೋರಿಸಿದ್ದೀನಿ. ಬಟ್ ನಾನಲ್ಲಿ ತೊಗೊಂಡಿದ್ದು ಕಾರ್ಡಮಮ್ ಟೀ 1/4 kg. ಇಲ್ಲಿ ಬಂದು ಚಾಕ್ಲೇಟ್ ಫ್ಯಾಕ್ಟ್ರಿ, ಅದು ಏನು ಟೀ ಫ್ಯಾಕ್ಟ್ರಿ ಸೇಲ್ಸ್ ಕೌಂಟರ್ ಆದಮೇಲೆ ಚಾಕ್ಲೇಟ್ ಫ್ಯಾಕ್ಟ್ರಿ ಕೌಂಟರ್ ಸಿಗುತ್ತೆ ನಮಗೆ. ಇಲ್ಲಿ ತುಂಬ ಫ್ಲೇವರ್ಸ್ ಆಫ್ ಚಾಕ್ಲೇಟ್ಸ್ ಇದೆ. ನಾನು ಯಾವ್ಯಾವ ಚಾಕ್ಲೇಟ್ಸ್ ತೊಗೊಂಡೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಊಟಿದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಪ್ರಿಕಾಷನ್ಸು, ಎಷ್ಟು ಹೆಂಗೆ ಹೋಗಬೇಕು, ಯಾವ ಥರ ಇದು ಮಾಡಬೇಕು ಅಂತ ಅದರಲ್ಲಿ ನಿಮಗೆ ಇನ್ನೊಂದು ವ್ಲಾಗ್ ಮಾಡಿ ಹೇಳ್ತೀನಿ. ಇದು ನೋಡಿ, ತುಂಬ ಟೈಪ್ ಆಫ್ ಚಾಕ್ಲೇಟ್ಸ್ ಇತ್ತು. ನಾನು 3 ಮಿಕ್ಸ್ ಚಾಕ್ಲೇಟ್ಸ್ ಕೊಡ್ತಾರೆ. ನಾನು 3 ಟೈಪ್ಸ್ ಆಫ್ ಚಾಕ್ಲೇಟ್ಸ್ ತೊಗೊಂಡೆ. ಅಲ್ಲಿ ತುಂಬ ಚೆನ್ನಾಗಿತ್ತು. ಟೀ ಪೌಡರ್ ತೊಗೊಂಡೆ, ಚಾಕ್ಲೇಟ್ಸ್ ತೊಗೊಂಡೆ. ರಮ್ಯಾ ಅವರು ಅಷ್ಟೇ ಮನೆಗೆ ಮತ್ತು ಪಾಪುಗೆ ಎಲ್ಲ ತೊಗೊಂಡ್ರು. ನಾನು ಅಷ್ಟೇ ಮನೆಗೆ ತೊಗೊಂಡೆ, ಪಾಪುಗಳಿಗೆ ತೊಗೊಂಡೆ. 3 ಮಿಕ್ಸ್ ಆಫ್ ಚಾಕ್ಲೇಟ್ ಕೊಟ್ಟರು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾವ ಥರ ಇದೆ, ಏನೇನು ಚಾಕ್ಲೇಟ್ಸ್ ಇದೆ ಅಂತ ಇನ್ನೊಂದು ವ್ಲಾಗಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಊಟಿಗೆ ಹೋಗುವಾಗ ಏನೇನು ಇದು ಮಾಡಬೇಕು ಅನ್ನೋದರಲ್ಲಿ ಅದರಲ್ಲಿ ಹೇಳ್ತೀನಿ ನಾನು ಏನೇನು ಪರ್ಚೇಸ್ ಮಾಡಿದೆ ಊಟಿನಲ್ಲಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದಿದ್ದು
ನಾವು ಚಾಕ್ಲೇಟ್ ತೊಗೊಂಡು ಈವ್ನಿಂಗು ಯಾವ ಥರ ವ್ಯೂ ಇದೆ ಅಂತ, ನಾವು ಏನು ಚಾಕ್ಲೇಟ್ ಫ್ಯಾಕ್ಟ್ರಿ ಇದ್ವಲ್ಲ ಅಲ್ಲಿಂದ ಯಾವ ಥರ ವ್ಯೂ ಕಾಣುತ್ತೆ, ಸನ್ಸೆಟ್ ಯಾವ ಥರ ಆಗುತ್ತೆ ಅಂತಲೂ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಅದು ಶಾರ್ಟ್ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಲಾಂಗ್ ವಿಡಿಯೋ ಇದು ನೋಡಿ ಇದೇ ಥರ ಆ ಸನ್ಸೆಟ್ನ ನೋಡಿಕೊಂಡು ಈವ್ನಿಂಗ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇನ ನಾವು ಬೇರೆ ಪ್ಲೇಸಸ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ಎಂಡ್ ಮಾಡಿದ್ವಿ ನಾವು ಇವತ್ತಿನ ದಿನ, ಯಾಕಂದರೆ ಮಧ್ಯಾಹ್ನ ರೀಚ್ ಆಗಿರೋದ್ರಿಂದ ಊಟಿಗೆ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಊಟಿಲಿ ಡೇ 2. ನಿನ್ನೆ ನಾವು ಊಟಕ್ಕೆ ಬಂದಿದ್ದೆ 1 o'clock ಆಗಿತ್ತು. ಜಸ್ಟ್ 1-2 ಪ್ಲೇಸಸ್ ನೋಡಿಕೊಂಡು ಇವತ್ತೆಲ್ಲ ಕವರ್ ಮಾಡೋಣ ಅಂತ. ಊಟಿಗೆ ಬರೋದು ನೆಕ್ಸ್ಟು ತಿಳ್ಕೊಳ್ಳಿ. ನಾನು ಅಂದ್ಕೊಂಡಿದ್ದೆ ಇವತ್ತು ಬೇಸಿಗೆ ತಮಿಳ್ನಾಡು ಸೈಡು ಊಟಿ ಅಂದರೆ ಮೇ ಬಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಶೆಕೆ ಇರುತ್ತೆ. ಸೊ ಏನು ತೊಗೊಳ್ಳೋ ಅಂದರೆ ಸ್ವೆಟರ್ಸ್ ಎಲ್ಲ ತೊಗೊಂಡೋಗೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಗೈಸ್ ಹಂಗಂತ ಅಂದ್ಕೋಬೇಡಿ, ಸಿಕ್ಕಾಪಟ್ಟೆ ಚಳಿ ಇದೆ. ಹೆಂಗಿದೆ ಅಂದರೆ ನೀರು ಮುಟ್ಟಿದ್ರೆ ಸಾಕು ಫ್ರೀಸ್ ಆಗೋ ಥರ ಇದೆ ಕೈಗೆ. ಸಿಕ್ಕಾಪಟ್ಟೆ ಚಳಿ ಇದೆ. ನೆಲನೂ ಅಷ್ಟೇ ತುಂಬ ತಣ್ಣಗಿದೆ, ಹೆವಿ ಚಳಿ ಇದೆ. ನಾವು ಅಂದ್ಕೊಂಡಿರೋ ಥರ ನೀವು ಮಾಡ್ಕೊಬಿಡಿ. ತುಂಬ ಚಳಿ ಇರುತ್ತೆ. ಒಂದು ಸ್ವಲ್ಪನೂ ಶೆಕೆನದಿರಲ್ಲ. ಬಿಸಿಲು ನೋಡೋದಕ್ಕೆ ಕಾಣುತ್ತೆ ಅಷ್ಟೇ, ಬಟ್ ಬಿಸಿಲಿರಲ್ಲ, ತುಂಬ ಚಳಿ ಇರುತ್ತೆ. ಹೌದು, ತುಂಬ ಗೊತ್ತಲ್ಲ. ಬೇಸಿಗೆ ಅಂತ ಬಂದರೂ ಅಷ್ಟೇ, ಚಳಿಗಾಲ ಅಂತ ಅಂದರೂ ಬಂದು ಎಲ್ಲ ಸೇಮ್. ಬೇಸಿಗೆ ಕಾಲದಲ್ಲಿ ಇಷ್ಟು ಚಳಿ ಆಗ್ತಿದೆ ಅಂದರೆ ಇನ್ನು ಚಳಿಗಾಲದಲ್ಲಿ ಬಂದರೆ ಊಟಿಗೆ ಏನು ಗತಿ ಅಂತ ಅನಿಸ್ಬಿಟ್ಟಿದೆ. ನಿಜವಾಗ್ಲೂ ಹೆವಿ ಚಳಿ ಇದೆ ಗೈಸ್. ಯಾವುದೇ ಟೈಮಲ್ಲಿ ಬನ್ನಿ ಊಟಿಗೆ ಬರುವಾಗ ಸ್ವೆಟರ್ಸು ಏನು ಅದಕ್ಕೆ ಬೇಕಾಗಿರೋದು, ಸ್ವೆಟರ್ಸ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಆ ಥರ ತೊಗೊಂಬಂದು ಇಟ್ಕೊಳ್ಳಿ. ಸಾಕ್ಸ್, ಯಾರಿಗೆ ಚಳಿ ಆಗಲ್ಲ ಅವ್ರಿಗೆ. ಸೊ ಇಷ್ಟೇ. ನೆಕ್ಸ್ಟ್ ನಾವು ಇವತ್ತು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಎಲ್ಲೆಲ್ಲಿ ಹೋಗಬೇಕು ಅಂತ. ಸೊ ಅದಕ್ಕೆ ಟ್ಯಾಕ್ಸಿ ಅವ್ರನ್ನ ಕೇಳ್ಕೊಂಬರೋದಕ್ಕೆ ಹೋಗಿದ್ದಾರೆ ಅಣ್ಣ ಮತ್ತು ರಮೇಶು. ಸೊ ನೋಡೋಣ ಎಲ್ಲೆಲ್ಲಿ ಹೋಗಿ ಪ್ಲ್ಯಾನ್ ಮಾಡ್ತಿದ್ದೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಬಾಯ್, ಮತ್ತೆ ಸಿಗೋಣ. ಎಲ್ಲ ಅಷ್ಟೇ ನೋಡಿ. ಇವತ್ತು ಅಣ್ಣ ನಮಗೆ ಮ್ಯಾಗಿ ಮಾಡ್ಕೊಡ್ತಾ ಇದ್ದೀವಿ. ನಮ್ಮ ಟಿಫನ್ ಮ್ಯಾಗಿ ಇಲ್ಲೇನ ಅಷ್ಟು ಮ್ಯಾಗಿ ಒಂದೇ ಅಲ್ಲ, ಹೊಟ್ಟೆ ಇದೆ, ಬಾಲ್ಡ್ ಎಗ್. ಅಷ್ಟು ಕಾಸ್ಟ್ಲಿ ಅನಿಸಿಲ್ಲ ಊಟ. ನಾವು ಅನ್ಕೊಂಡಿದ್ವಿ ತುಂಬ ಕಾಸ್ಟ್ಲಿ ಅಂತ ಅಲ್ವೇನ. ನೆನ್ನೆ ನಾವು 4 ಕಬಾಬ್ ನೋಡೇ ಗೊತ್ತಾಗುತ್ತೆ ಎಷ್ಟು ಅಂತ. ಕಬಾಬ್ ಅವ್ರು ಕೊಟ್ಟಿದ್ದು ಇಷ್ಟೇ, ಬಟ್ 70 rupees. ಕುಷ್ಕೆ ಎಲ್ಲ 80 rupees. 340, 390 ಒಳಗೆ 4 ಜನರ ಊಟನೂ ಮುಗೀತು ನಿನ್ನೆ ನೈಟ್. ಏನು ಅಷ್ಟು ಕಾಸ್ಟ್ ಅಂತ ಅನಿಸಿಲ್ಲ ನಮಗೆ. ಬೆಂಗಳೂರಲ್ಲೂ ಬಟ್ ಕ್ವಾಂಟಿಟಿ ಎಲ್ಲ ನಾನ್ ವೆಜ್ ಎಲ್ಲ ಜಾಸ್ತಿನೇ ಇತ್ತು ಕುಷ್ಕದಲ್ಲೇನಪ್ಪ. ನಳ ಮಹಾರಾಜರು ಮ್ಯಾಗಿ ಮಾಡ್ತಾವ್ರೆ. ಬಾಲ್ಡ್ ಎಗ್ ಮಾಡಾಗಿದೆ. ಸೊ ಅದನ್ನ ಇವಾಗ ಪೀಲ್ ಮಾಡ್ತಾ ಇದ್ದೀವಿ. ಹಾಕ್ಕೊಡಿ, ಕೊಡಪ್ಪ ಮ್ಯಾಗಿ. ಮ್ಯಾಗಿ ಅಲ್ಲದ 3, ಅಲ್ಲದ 2. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ. ಬರ್ತಾ ಇಲ್ಲ, ಬಂತು. ಸ್ವಲ್ಪ ಟೈಟು. ಫುಲ್ ಮ್ಯಾಗಿ, ಬಾಲ್ಡ್ ಅಣ್ಣ ಮಾಡಿದ ಮ್ಯಾಗಿ. ಮೊಟ್ಟೆ, ಫುಲ್ ಮೊಟ್ಟೆ. ಬ್ರೇಕ್ಫಾಸ್ಟ್ ರೆಡಿ ಇವತ್ತು. ರೆಡಿ ಆಗ್ತಾ ಇದೆ ಇವತ್ತು. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಇಟ್ಬಿಟ್ಟು ಜೈ. ನಾವಿವಾಗ ರೆಡಿ ಆಗಿಬಿಟ್ಟು ಊಟಿ ಪ್ಲೇಸಸ್ನ ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತು. ಫಸ್ಟ್ ಪ್ಲೇಸ್ ಯಾವ್ದಣ್ಣ? ಫಸ್ಟ್ ಕುನ್ನೂರು ಹೋಗ್ತಾ ಇದ್ದೀವಿ. ಕುನ್ನೂರು ಫಸ್ಟ್. ಅಲ್ಲಿ ಭಾಳ ಪಾಯಿಂಟ್ಸ್ ಇದೆ. ಕ್ಯಾತಿ ವ್ಯಾಲಿ ಪಾಯಿಂಟ್ಸು, ಮತ್ತು ವ್ಯಾಲಿ ಕನ್ನೂರು ಅದೆಲ್ಲ ಐತೆ. ನೀಲಗಿರಿ ಟೀ, ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟು, ಸಿಮ್ ಪಾರ್ಕ್ ಎಂಟ್ರೆನ್ಸು, ಬೋಟ್ ಹೌಸು, ಮತ್ತು ಲ್ಯಾಂಬ್ ರಾಕ್ ಕನ್ನೂರು, ಕ್ಯಾಟ್ರಿ ಪಾರ್ಕು, ಮತ್ತು ಇದು ಡಾಲ್ಫಿನ್ ನೋಸ್, ಮತ್ತು ಒಂದು ಫಾಲ್ಸು ಐತೆ, ಬೈಕರ ವಾಟರ್ ಫಾಲ್ಸ್. ದೊಡ್ಡ ಬೆಟ್ಟ, ಬಟ್ ಇಲ್ಲಿ ಇಲ್ಲೈತೆ. ದೊಡ್ಡ ಬೆಟ್ಟ ರೂಟ್ ಬೇರೆ ಹೋಗುತ್ತೆ ನಾವು. ಸೊ ಬನ್ನಿ ಹೋಗೋಣ. ಫಸ್ಟ್ ಪ್ಲೇಸ್ ಯಾವುದು ಅಂತ ಹೇಳ್ತೀವಿ ನಾನು ನೆಕ್ಸ್ಟ್. ನಾವು ಬಂದಿರೋದು ಇದು ಇಡನ್ ರೈಲ್ವೆ ಟ್ರ್ಯಾಕ್
ವ್ಯೂ ಪಾಯಿಂಟ್ ಅಂತ ತುಂಬ ಚೆನ್ನಾಗಿದೆ. ಇವಾಗಿನ ಟ್ರೈನ್ ಹೋಯ್ತು, ಅಲ್ಲಿ ಫೋಟೋಸ್ ಎಲ್ಲ ಎಷ್ಟೊಂದು ಜನ ತಕ್ಕೊತಿದ್ರು. ಅದಕ್ಕೆ ನೋಡೋಣ ಯಾವ ಥರ ಬರುತ್ತೆ ಫೋಟೋಸ್ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀವಿ. ಅದರಮ್ಮೆ ಬಾಯಿಲಿ ಈ ಥರ ರೆಡಿ ಆಗಿದ್ದೀವಿ. ಬಿಸಿಲು ಆಪೋಸಿಟ್ ಹೊಡಿತೈತೆ, ಹಿಂಗೆ ಕಂಡ್ರೆ ಇನ್ನೂ ಚೆನ್ನಾಗಿ ಬರ್ತೈತೆ. ರಮೇಶ್ ಇದು ಫೋಟೋಸ್ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಅಲ್ಲ ಬಟ್ ವಾವ್ ಎಷ್ಟು ಚೆನ್ನಾಗಿ ಗಾಳಿ ನೋಡು ನೋಡು ರಮ್ಮಿ, ಎಷ್ಟು ಚೆನ್ನಾಗಿ ಗಾಳಿ ಇರ್ತೈತೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಈ ಥರ ಇದೆ, ಹಿಂಗಿದೆ. ತಗೊಂಡು ಬರ್ಬೇಕಪ್ಪ. ಈ ಟ್ರ್ಯಾಕ್ಗೆ ರೆಡ್ ಕಲರ್ ಡ್ರೆಸ್ ಸಾಕಾಗಿ ಬರುತ್ತೆ. ಎಲ್ಲ ಫುಲ್ ಓಡಾಡ್ತಿದ್ದಾರೆ. ಏ ಸಿಕ್ತಲ್ಲ ಇಲ್ಲನೇ ನಮಗೆ ಬೇಕು. ಟಾಯ್ ಟ್ರೈನ್ ನಾವು ಅಡ್ವಾನ್ಸಾಗಿ ಬುಕ್ ಮಾಡದೇ ಇರೋ ಕಾರಣ ಈ ನೀಲಗಿರಿ ಟ್ರೈನ್ ಟ್ರ್ಯಾಕ್ ತುಂಬ ಚೆನ್ನಾಗಿತ್ತು. ಫೋಟೋಸ್ ತುಂಬ ಚೆನ್ನಾಗಿ ಬಂದಿತ್ತು. ಪ್ಲಸ್ ರೀಲ್ಸು ಸಹ ಮಾಡಿಕೊಂಡು ಎಲ್ಲರೂ ಇಲ್ಲಿ ಈವನ್ ಟನಲ್ ಇದೆ, ಅಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವ ಪ್ಲೇಸ್ ಅಂತ ಇದನ್ನು ಹೇಳ್ತೀನಿ ನೆಕ್ಸ್ಟು. ಪ್ಲೇಸಸ್ ಆಗಿರ್ಬೋದು, ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಇನ್ನೊಂದು ವ್ಲಾಗ್ ಮಾಡ್ತೀನಲ್ವ ಅದರಲ್ಲಿ ಹೇಳ್ತೀನಿ. ರೀಲ್ಸ್ ಮಾಡಿದ್ವಿ, ಅದು ಹೆಂಗೆ ಬಂದೈತೋ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೇಸು ನೋಡ್ಬೇಕು ಯಾವುದು ಹೋಗ್ತೀವಿ ಅಂತ. ಅದು ನಾಳೆ ಫೋಟೋಸ್ ಬೇರೆ ಕೊಡ್ತಿರೋಣ. ಈಗ ಬರೀ ಫೋಟೋಸ್ಗಳಿದ್ದು ಬರೀ ಪ್ಲೇಸಸ್ ಫಸ್ಟ್ ಹೊಟ್ಟೆಗೆ ಸ್ವಲ್ಪ ಜ್ಯೂಸ್ ಬಿಡ್ತೇವೆ. ಆಯ್ತು, ಇವತ್ತು ನಾವು ಹೋಗ್ಬೇಕು ಮೇಲೆ ಹೋಗ್ಬೇಕು. ಹೌದು ಮತ್ತೇನಾ ಕೆಳಗೆ ಏನೈತೆ? ಫುಲ್ ಟಯರ್ಡ್ ಅಪ್ಪ. ಬಿಸಿಲು ಬೆಳಗ್ಗೆ ಚಳಿ ಇರುತ್ತೆ, ಮತ್ತೇನೋ ಬಿಸಿಲು ಇರುತ್ತೆ. ಬಿಸಿಲು ಫೀಲ್ ಆಗ್ತಿಲ್ಲ, ಬಿಸಿಲು ಅನ್ನಿಸ್ತಿಲ್ಲ. ಏನು ಮಾತಾಡಲಿ, ಸಕ್ಕತ್ತಾಗಿದೆ ಊಟಿ. ರಮೇಶ ಜನ ಹತ್ತಕ್ಕಾಗತ್ತ ಮೇಲೆ ನಂಗೆ ನೀರು ಕುಡಿಬೇಕು. ಹೇಳಿ ಈಗ. ಹಾಂ ಹೇಳೆ. ನಾನಲ್ಲಪ್ಪ, ಹೇಳೆ. ನನ್ನ ವಾಯ್ಸ್ ಚೆನ್ನಾಗಿ ಬರಲ್ಲ. ಹೇಳ್ರಪ್ಪ. ಎಕ್ವಿನಾ ಫೀಲ್ಸ್ ಅಂತೆ ದೊಡ್ಡ ಬೆಟ್ಟ ಪೀಕಿಗೆ ಹೋಗ್ತಾ ಇದ್ದೀವಿ ಇವಾಗ. ಫುಲ್ ಪೀಕ್ ಪಾಯಿಂಟಿಗೆ ಹೋಗ್ತೀವಿ. ದೊಡ್ಡ ಬೆಟ್ಟ ಪೀಕ್ ಪಾಯಿಂಟ್ ನೋಡೋಣ ಹೆಂಗಿರುತ್ತೆ. ಇದು ಪೀಕೆಸ್ಟ್ ಪಾಯಿಂಟ್. ನೆಕ್ಸ್ಟು ಇದಾದ್ಮೇಲೆ ಟೀ ಗಾರ್ಡನ್ಗೆ ಹೋಗ್ತೀವಿ. ಟೀ ಗಾರ್ಡನಲ್ಲಿ ಏನು ಟೀ ಕುಡಿಯಲ್ಲ, ಡ್ರೆಸ್ ಹಾಕತ್ತೀವಿ. ಅದು ಟೀ ಸೊಪ್ಪು ಕುಯ್ಯೋರು ಡ್ರೆಸ್ ಹಾಕೋತಾರಲ್ಲ ಆ ಥರದ್ದು ಇಷ್ಟ. ಮನಾಲಿಲಿ ಹಾಕ್ತಾರೆ ನೋಡಿ ಅದು. ಬೆಂಗಳೂರಿಂದ ಇಲ್ಲಿ ಕೂಲಿ ಮಾಡಕ್ ಬಂದವಳೆ. ಅದಕ್ಕೆ ಕಮೆಂಟ್ ಹೊಡೆಯುತ್ತೆ. ಹಂಗೆ ಇಲ್ಬಾರ್ದು. ವಾವ್, ಇಲ್ಲಿ ನೋಡಿ ರೈಟ್ ಅಲ್ಲಿ ಫೈನ್ ಬ್ರೀ. ಅಣ್ಣ ಎಲ್ಲದವರು ಇದು ವಾಯ್ಸ್ ತಗೋಬೇಕಿತ್ತು. ನಾವು ದೊಡ್ಡ ಬೆಟ್ಟ ಪೀಕಿಗೆ ಬಂದಿದ್ದೀವಿ. ಇವಾಗ ಬೇಡ, ಬರುವಾಗ ಬರೋಣ. ಬರುವಾಗ ತಗೊಳ್ಳೋಣ ಅಣ್ಣ, ಇವಾಗ ಬೇಡ. ಎನರ್ಜಿ ಬೇಕು. ಪಾಪ ತಿನ್ಕೊಂಡು ಹೋಗೋಣ. ಏನು ಬೇಕು? ಕ್ಯಾರೆಟ್ ಬೇಕೇನೆ? ಏನು ಇದು ಬೇಕು? ಮಿಕ್ಸ್ ಬೇಕಾ? ಸೌತೆಕಾಯಿ ಎಲ್ಲ ಐತೆ ಮಿಕ್ಸು. ಓಕೆನಾ? ಮಿಕ್ಸು ಇರಪ್ಪು. ಸೋಯಾ ನೀನು ಹಿಂಗೆ ಇಟ್ಕೊಳಕ್ ಹೋಗ್ಬೇಡ. ಕೊಡಪ್ಪ ನೀನು ನೋಡಿಲಿ. ಅದು ಅಪ್ಪಿ ಪಕ್ಷಿದು ಅವನು ಲೀಗಲ್ ಅಪ್ರೂವ್ಡ್. ಅದು ಲೀಗಲ್. ಇದು ಲೀಗಲ್ ಐತೆ ಅವ್ರಿಗೆ. ಇದನ್ನ ಕೌಚ್ ಇದು ತಿಂತಾರಲ್ವಾ, ಹೌದು ತಿಂತಾರೆ. ಇದು ಫೇಮಸ್. ಇದು ಎಗ್ ಈಗ ಫೇಮಸ್. ಹಾಂ, ಅಲ್ಲ ಲೀಗಲ್ ಪಾತಿ ತಗೋಬೋದು. ಲೀಗಲ್ ತಗೊಳ್ಳಿ.
ஒரு படத்துல இது அவிச்ச முட்டை எடுத்துட்டு வரோம் பாருங்க, யார் பிரபுதேவா, அது தானே இதுங்க. கரெக்ட். ಜೆಂಟಲ್ಮ್ಯಾನ್ ಕಾದಲನ್ ಪಿಕ್ಚರ್ಲ ಹೀರೋಯಿನ್ ಕೌಜ್ ಲಕ್ಕಿ ಎಲ್ಲ 5 ಹೊಡೆದು ಹಾಕ್ಬಿಟ್ಟು 50 ರೂಪಾಯಿ ಕೊಟ್ಟು ಬರಬೇಕು. ಆಕ್ಚುಲಿ ಈ ಕಡೆಯಿಂದ ಬ್ಲಾಕ್ ಬರ್ತಿದೆ ವಿಡಿಯೋಲಿ. ಈ ಕಡೆ ರಮೇಶ್ ತಗೋ ವಿಡಿಯೋ ತಗೋ ವಿಡಿಯೋ ತಗೋ. ಝೂಮ್ ಮಾಡು ಅಂದರೆ ಹತ್ರ ಬರ್ತಿಲ್ಲ. ಫುಲ್ 0.6x ಹಾಕಿರೋದು ನಾನು. 0.6 ಎಲ್ಲ ಝೂಮ್ ಮಾಡು, ಬ್ಲರ್ ಆಗುತ್ತೆ, ಅದು ನೀಟಾಗದು, ಒಂದೇ ಸಪ್ರೇಟಾಗಿ ಕಾಣ್ತದೆ. ಕೊಡಿಲಿ ಅದು ನಾನು ಮಾಡ್ತೀನಿ. ಬಿಡಪಿ ತಿನ್ನಪಿ ಸಾಕು, ಅದನ್ನೇ ತಗೋ ರಮೇಶ್ ತಗೋ ಹಂಗೆ ತಗೋ ತಗೋ. ಬಟ್ಟೆ ನಾರ್ಮಲ್ ಬಟ್ಟೆ ಚೆನ್ನಾಗಿರುತ್ತೆ. ಸೇಮ್ ಮೊಟ್ಟೆ ಥರನೇ ಐತೆ. ತಗೋ ನಿಮ್ದೊಂದು ನನ್ಗೊಂದು ಚಿಕ್ಕ ಕಾಣ್ತೀನಿ. ಸೇಮ್ ಮೊಟ್ಟೆ ಥರನೇ ಐತೆ. ಪರವಾಗಿಲ್ಲ ಬೇಡ. ಇದೇ ನೋಡಿ ದೊಡ್ಡ ಬೆಟ್ಟ ಪೀಕ್, ದಿ ಹೈಯೆಸ್ಟ್ ಊಟಿನಲ್ಲೇ ಹೈಯೆಸ್ಟ್ ಪೀಕ್ ಪಾಯಿಂಟ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿತ್ತು. ಮೇಲೆ ಒಂದು ಗ್ಲಾಸ್ ಇದು ಕಾಣುತ್ತೆ, ಅಲ್ಲಿ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಟೀ ಗಾರ್ಡನ್ಗೆ. ಇದು ಬಂದುಬಿಟ್ಟು ಅಲ್ಲಿ ಏನು ಮನಾಲಿಲಿ ಹಾಕ್ತಾರಲ್ಲ ಟೀ ಕಾಸ್ಟ್ಯೂಮ್ಸ್ ಹಾಕ್ತಾರಲ್ಲ ಆ ಥರ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ನಂದು ಆಲ್ರೆಡಿ ಫೋಟೋ ಆಯಿತು. ಅದ್ರ ಬಗ್ಗೆ ಇನ್ಫಾರ್ಮೇಷನ್. ಟೀ ಪಾರ್ಕ್, ನಾವು ಟೀ ಪಾರ್ಕಲ್ಲಿ ತೊಗೊಂಡಿರೋದು. ಸಖತ್ತಾಗಿದೆ ಫೋಟೋಸ್ ನೋಡಿ. ಇವರು ಸಿನ್ಸಿಯರ್ ಆಗಿ ಟೀ ಲೀಫ್ ಕೀಳ್ತಾ ಇದ್ದಾರೆ. ಟೀ ಗಾರ್ಡನಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಟೀ ಕಾಸ್ಟ್ಯೂಮ್ಸಲ್ಲೆಲ್ಲ ಫೋಟೋ ತಕ್ಕೊಂಡು ಮೇಲೆ ಹೋಗಿ ಆ ಮೆಟ್ಲು ಕಾಣಿಸ್ತಿದ್ದೀವಲ್ಲ ಅದರ ಮೇಲೆ ಹೋಗಿ ಒಂದು ಮನೆ ಥರ ಇದೆ, ಅಲ್ಲೂ ತುಂಬ ಚೆನ್ನಾಗಿ ಬರ್ತಿತ್ತು ಫೋಟೋಸ್ ಆ್ಯಂಡ್ ವೀಡಿಯೋಸು. ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾವು ಊಟ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಊಟಿ ಬೋಟ್ ಹೌಸ್ಗೆ. ಊಟಿ ಬೋಟ್ ಹೌಸ್ ಬಂದುಬಿಟ್ಟು ಕೆಳಗಡೆನೇ ಇದೆ, ನಾವೇನು ಮನೆ ಮಾಡಿದ್ದಿಲ್ಲ ಅಲ್ಲಿಂದ. ಆಲ್ಮೋಸ್ಟ್ ಎಲ್ಲ ಊಟಿಲಲ್ಲಿ ಎಲ್ಲ ಹತ್ರನೇ ಪ್ಲೇಸಸ್ ಇದೆ. ಹೋದ್ವಿ ಫಸ್ಟ್ ಊಟಿ ಬೋಟ್ ಹೌಸ್ಗೆ. ಅಲ್ಲಿ ಪಾರ್ಕಿಂಗಿಗೂ ಸಹ ಚಾರ್ಜ್ ಮಾಡಿದ್ರು. ನನಗೆ ಅದು ಪಾರ್ಕಿಂಗ್ದು ಎಷ್ಟು ಚಾರ್ಜ್ ಮಾಡೋದು ಅಂತ ನಾನು ಲಾಸ್ಟಲ್ಲಿ ಒಂದು ವ್ಲಾಗ್ ಫುಲ್ ಮಾಡ್ತೀನಿ, ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟೆಷ್ಟು ಪಾರ್ಕಿಂಗು, ಎಷ್ಟೆಷ್ಟು ಟಿಕೆಟ್ಸ್ ಪ್ರೈಸ್ ಅಂತ. ಅಲ್ಲಿ ಹೋದಾಗ ಬೋಟ್ ಹೌಸಲ್ಲಿ ಫಸ್ಟು ತುಂಬ ಕ್ಯೂ ಇತ್ತು ಒಳಗಡೆ. ಎಂಟ್ರೆನ್ಸಿಗೂ ನಾವು ಆ್ಯಕ್ಚುಲಿ ಪೇ ಮಾಡಬೇಕು, ಪಾರ್ಕಿಂಗಿಗೆ ಎಂಟ್ರೆನ್ಸ್ ಪೇ ಮಾಡಬೇಕು, ಮತ್ತು ಅಲ್ಲಿ ಒಳಗಡೆ ಹೋಗಿ ಬೋಟಿಂಗಿಗೂ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ. ಈ ಥರ ಇರುತ್ತೆ ನಾವು ಬೋಟಿಂಗ್ ಮಾಡಬೇಕಾಗಿರೋದು. ಸೊ ಅರ್ಧ ಗಂಟೆ ಟೈಮ್ ಕೊಡ್ತಾರೆ. ಹಾಫ್ ಆನ್ ಅವರ್ ಟೈಮಲ್ಲಿ ನಾವು ಬೋಟಿಂಗ್ ಅಂದ್ಕೊಂಡ್ರು ಕ್ಲೋಸಿಂಗ್ ಟೈಮ್ ಆಗಿಬಿಡುತ್ತೆ 5:30ಗೆ. ಸೊ ಇಷ್ಟ ಇತ್ತು, ಬಟ್ ಪ್ಲ್ಯಾನ್ ಡ್ರಾಪ್ ಮಾಡ್ತಾ ಇದ್ದೀವಿ. ಸಮಯದ ಅಭಾವದಿಂದ ಟೈಮ್ ಐತೆ, ಹೋಗ್ಬೋದು. 30 ಮಿನಿಟ್ಸ್. ಹೇಳಿದ್ರು ನಾವಲ್ಲಿ ಬೋಟಿಂಗ್ಗೆ ಸಮಯದ ಅಭಾವ ಹೋಗೋಕ್ಕಾಗಲ್ಲ ಅಂದ್ಕೊಂಡ್ವಿ ಅಂತ ಹೇಳು. ಬೋಟಿಂಗ್ ಬಂದ್ವಿ. ಕಹಾನಿ ಮೇ ಟ್ವಿಸ್ಟ್ ಹೇ. ನಾವು ಅದು ಬಂದು ಲಾಂಗ್ ಬೋಟಿಗೆ, ಇದು ಪೆಡಲ್ ಬೋಟ್ ಬಂದು ಖಾಲಿನೇ ಇತ್ತು. ಸೊ ನಾವೇನು ಮಾಡಿದ್ವಿ, ಟಿಕೆಟ್ ತಗೊಂಡ್ವಿ, ಪೆಡ್ಲಿಂಗ್ ಮಾಡಿಕೊಂಡು ಬೋಟಿಂಗ್ ಮಾಡ್ತಾ ಇದ್ದೀವಿ. ಹಾಫ್ ಆನ್ ಅವರ್ ತುಳಿಬೇಕಂತೆ. ತುಳಿತಾ ಇದ್ದಾರೆ ರಮೇಶ್ ಅವರು. ಮತ್ತೆ ಚೆನ್ನಾಗಿ ತುಳಿರಿ ಇವಾಗ. ಸೊ ಆ ಎನರ್ಜಿ ಎಲ್ಲ ಇದರಲ್ಲಿ ಹೋಗ್ಬಿಡತ್ತಪ್ಪ.